ಹಾಯ್ ಹಲೋ ನಮಸ್ತೆ. ನೀವು ಯಾವತ್ತಾದರೂ ಹೈದ್ರಾಬಾದ್ ಸ್ಪೆಷಲ್ ಶೀರ್ ಕುರ್ಮಾ ಟ್ರೈ ಮಾಡಿದ್ದೀರಾ? ಸೂಪರಾಗಿರುತ್ತೆ ಗೊತ್ತಾ. ಶೀರ್ ಕುರ್ಮಾ ಅಂದರೆ ಬೇರೆ ಏನೂ ಇಲ್ಲ ಕಣ್ರಿ, ನಮ್ಮ ಶಾವಿಗೆ ಪಾಯಸನೇ. ಬಟ್ ನಾರ್ಮಲಾಗಿ ನಾವು ಯೂಸ್ ಮಾಡೋ ಶಾವಿಗೆನ ಅದಕ್ಕೆ ಯೂಸ್ ಮಾಡಲ್ಲ. ಸೊ ಈ ಥರ ಸಣ್ಣಗಿರೋ ಶಾವಿಗೆನ ಅದಕ್ಕೆ ಯೂಸ್ ಮಾಡೋದು. ಸೊ ಇದನ್ನು ಮಾಡೋದು ಹೇಗೆ? ಸೊ ಈ ಸಣ್ಣ ಸಣ್ಣ ಶಾವಿಗೆನ ಸ್ವಲ್ಪ ಪೀಸಾಗಿ ನೀವು ಮುರ್ಕೊಂಡು ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಇದು ಆಲ್ರೆಡಿ ಹುರಿದಿರ್ತಾರೆ, ಬಟ್ ಸ್ಟಿಲ್ ನಾವು ಸ್ವಲ್ಪ ತುಪ್ಪದಲ್ಲಿ ಹಾಕಿ ಹುರಿದ್ರೆ ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಪಾಯಸದಲ್ಲಿ. ಸೊ ಇದು ಹುರಿತಾ ಒಂದು ಕಡೆ ನೀವು ಹಾಲನ್ನು ಕಾಯಿಸೋದಕ್ಕಿಡಿ. ಆಲ್ಮೋಸ್ಟ್ ಒಂದು 2 ಲೀಟರ್ಸ್ ಹಾಲು ತೊಗೊಂಡ್ರೆ ನೀವು 1.5 ಲೀಟರ್ ಅಷ್ಟು ಆಗಬೇಕು, ಅಷ್ಟು ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಸೊ ಶೀರ್ ಕುರ್ಮಾ ಅಂದರೆ ಮೇನ್ ಹಾಲಲ್ಲೇ ಮಾಡೋದು. ನೀವು ಬೇಕಿದ್ದರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಮಾಡ್ಬೋದು. ನಾನಿಲ್ಲಿ ಹಾಲಲ್ಲೇ ಮಾಡ್ತಿದ್ದೀನಿ. ಸೊ ಒಂದೇ ಸರ್ತಿಗೆ ಪೂರ್ತಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಬೇಡಿ, ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡಿಕೊಂಡು ಮತ್ತೆ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಒಂದೇ ಸರ್ತಿಗೆ ಹಾಕಿದರೆ ಶಾವಿಗೆ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ. ಅಂದರೆ ಇದು ತುಂಬ ತೆಳುವಾಗಿರೋ ಶಾವಿಗೆ ಇರುತ್ತೆ ಅದಕ್ಕೆ. ಸೊ ನಾನಿವಾಗ ಸ್ವಲ್ಪ ಹಾಕಿ ಕೈ ಆಡಿಸ್ಕೊಂಡು ಮತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೀವು ಬೇಕಿದ್ದರೆ ಲೈಕ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆಮೇಲೆ ಬೇಕಾದ್ರೂ ಸ್ವಲ್ಪ ಹಾಲನ್ನು ಅಥವಾ ನೀರನ್ನಾದರೂ ಮಿಕ್ಸ್ ಮಾಡ್ಕೊಬೋದು. ಈ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಶಾವಿಗೆ ಬೇಯಬೇಕು ಚೆನ್ನಾಗಿ, ಈ ಥರ ಕುದಿ ಬರಬೇಕು ಚೆಂದ. ಕುದ್ಮೇಲೆ ಸೊ ಇದಕ್ಕೆ ನಾವು ಸ್ವೀಟ್ನರ್, ನಿಮಗೆ ಯಾವ ಸ್ವೀಟ್ನರ್ ಹಾಕಬೇಕು ನೀವು ಅದನ್ನು ಹಾಕ್ಬೋದು. ನೀವು ಸಕ್ಕರೆ ಯೂಸ್ ಮಾಡೋದಿದ್ದರೆ ಸಕ್ಕರೆ, ಬೆಲ್ಲ ಯೂಸ್ ಮಾಡೋದಿದ್ದರೆ ಬೆಲ್ಲ. ಬಟ್ ಅಥೆಂಟಿಕ್ ಡಿಶಲ್ಲಿ ಬಂದು ಸಕ್ಕರೆಯನ್ನೇ ಯೂಸ್ ಮಾಡ್ತಾರೆ. ನಾನು ಇಲ್ಲಿ ಸಕ್ಕರೆಯನ್ನೇ ಯೂಸ್ ಮಾಡ್ತೀನಿ. ಸೊ ಇದಕ್ಕೆ ಮುಂಚೆ ನಾವು ಅದಕ್ಕೆ ಫ್ಲೇವರ್ ಬರೋದಕ್ಕೆ ಆ್ಯಂಡ್ ಇದರಲ್ಲಿ ಟೇಸ್ಟ್ ಎನ್ಹ್ಯಾನ್ಸ್ ಆಗೋದಕ್ಕೆ ನಾನು ಇಲ್ಲಿ ಸ್ಪೆಷಲ್ ಆಗಿ ಇದರಲ್ಲಿ ಮಿಲ್ಕ್ ಪೌಡರ್ ಮತ್ತು ಸ್ವಲ್ಪ ಕಸ್ಟರ್ಡ್ ಪೌಡರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಯಾವುದೇ ಸ್ವೀಟನ್ನು ಮಾಡಿದರೂ ಅದರಲ್ಲಿ ಸ್ವಲ್ಪ ಮಿಲ್ಕ್ ಪೌಡರ್ ಆ್ಯಡ್ ಮಾಡ್ತೀನಿ. ಸೊ ಅದರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಫ್ಲೇವರ್ಗೋಸ್ಕರ ಸ್ವಲ್ಪ ಕಸ್ಟರ್ಡ್ ಪೌಡರ್. ನೀವು ಬೇಕಿದ್ದರೆ ಮಿಲ್ಕ್ ಮೇಡನ್ನು ಯೂಸ್ ಮಾಡ್ಬೋದು, ಅದು ಕ್ರೀಮಿ ಟೆಕ್ಸ್ಚರ್ ಬರೋಕ್ಕೆ. ಬಟ್ ಇಷ್ಟ ಮಾಡಿದರೆ ಸಾಕು. ಈ ಥರ ಇದನ್ನು ಚೆನ್ನಾಗಿ ನೀರಲ್ಲಿ ಹಾಕಿ ಗಂಟಿಲ್ದೇ ನೀವು ಕೈಯಾಡಿಸ್ಕೊಂಡು ಇದನ್ನು ಶಾವಿಗೆ ಅದು ಪಾಯಸ ಕುದೀತಾ ಇರುತ್ತಲ್ಲ ಆ ಟೈಮಲ್ಲಿ ನೀವು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದ್ರದ್ದು ಮತ್ತೆ ಗಂಟಾಗಬಾರ್ದು. ಮಿಕ್ಸ್ ಮಾಡಬೇಕಾದ್ರೂ ನೀವು ಏನಂದರೆ ಇದನ್ನು ಹಾಕಿ ಮಿಕ್ಸ್ ಮಾಡ್ತಾನೆ ಕೈಯಾಡಿಸ್ತಾನೆ ಇದನ್ನು ಹಾಕ್ಕೊಬೇಕು. ಸೊ ಈ ಥರ ಇವಾಗ ಆಲ್ಮೋಸ್ಟ್ ಬೆಂದಿದೆ. ಸೊ ಈ ಟೈಮಲ್ಲಿ ನಾನು ಇದನ್ನು ಮಿಕ್ಸ್ ಮಾಡಿರೋದು ಮಿಲ್ಕ್ ಪೌಡರು ಮತ್ತು ಕಸ್ಟರ್ಡ್ ಪೌಡರ್ ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಹಾಕಿ ನೀವೊಂದು 2-3 ನಿಮಿಷ ಮತ್ತೆ ಇದನ್ನು ಚೆನ್ನಾಗಿ ಬಾಯ್ಲ್ ಬರೋಕ್ಕೆ ಬಿಡಬೇಕು. ಸೊ ಈ ಥರ ನಿಧಾನಕ್ಕೆ ಹಾಕಿ ಕೈಯಾಡಿಸ್ತಾ ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಮಿಲ್ಕ್ ಪೌಡರ್ ಅಥವಾ ಮಿಲ್ಕ್ ಮೇಡ್ ಯಾವುದನ್ನಾದರೂ ನೀವು ಹಾಕ್ಬೋದು. ಸೊ ಯೂಶ್ವಲಿ ನಾನು ಮಿಲ್ಕ್ ಪೌಡರ್ ಜಾಸ್ತಿ ಯೂಸ್ ಮಾಡ್ತೀನಿ, ಮಿಲ್ಕ್ ಮೇಡ್ ಇರಲಿಲ್ಲ. ಸೊ ನಾನು ಇದರಲ್ಲೇ ಮಾಡ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋಕ್ಕೆ ಸ್ವಲ್ಪ ನೀರನ್ನು ಬೇಕಾದ್ರೂ ಹಾಕ್ಕೊಬೋದು. ನಾನು ಅದೇ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಲೈಕ್ ಈಗ ಸಕ್ಕರೆ ಹಾಕೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ಪಾಯಸನ ನನ್ನ ಮಗನಿಗೆ ಅಂತ ತೆಗೆದಿಡ್ತಾ ಇದ್ದೀನಿ. ಅವನಿನ್ನೂ ಜಸ್ಟ್ 14 ಮಂತ್ಸ್, ಇವಾಗ 14 ಮಂತ್ಸ್ ಆಗಿಲ್ಲ, ಲೈಕ್ ಆಲ್ಮೋಸ್ಟ್ 13 ಮಂತ್ಸ್ ಅವನಿಗೆ. ಸೊ ಇನ್ನೂ ನಾನು ಅವನಿಗೆ ಸಕ್ಕರೆಯನ್ನು ಕೊಟ್ಟಿಲ್ಲ. ಸೊ ಅವನಿಗೋಸ್ಕರ ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದಾದಮೇಲೆ ನಾನಿಲ್ಲಿ ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ನೀವು ಸಕ್ಕರೆಯನ್ನು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ನಾವು ಸಕ್ಕರೆ ಕಡಿಮೆನೇ ತಿಂತೀವಿ. ಸೊ ಸ್ವಲ್ಪ ನಾನು ಕಡಿಮೆನೇ ಹಾಕಿದ್ದೀನಿ. ಆ್ಯಂಡ್ ಒಂದು ಚಿಟಿಕೆ ಉಪ್ಪನ್ನು ಹಾಕೋದು ಮಾತ್ರ ಮರಿಬೇಡಿ. ಸೊ ಯಾವುದೇ ನಾವು ಸ್ವೀಟ್ ಮಾಡಿದ್ರೂ ಅದರಲ್ಲಿ ಒಂದು ಚಿಟಿಕೆ ಉಪ್ಪನ್ನು ಹಾಕಿದರೆ ಆ ಸ್ವೀಟ್ನ ಟೇಸ್ಟ್ ಚೆನ್ನಾಗಿರುತ್ತೆ, ಅಂದರೆ ಸ್ವೀಟ್ ಎನ್ಹ್ಯಾನ್ಸ್ ಆಗುತ್ತೆ. ಆ್ಯಂಡ್ ಅದಲ್ಲಿ ಕುದೀತಾ ಇದೆ. ನಾವಿಲ್ಲಿ ಮೀನ್ವೈಲ್ ನಾವು ಡ್ರೈ ಫ್ರೂಟ್ಸ್ ರೆಡಿ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ನೀವು ಯಾವುದ್ಯಾವುದು ಡ್ರೈ ಫ್ರೂಟ್ಸ್ ಹಾಕಬೇಕಂತ ಅಂದ್ಕೊಂಡಿದ್ರೆ ಎಲ್ಲದನ್ನು ಚೆನ್ನಾಗಿ ಹುರ್ಕೊಳ್ಳಿ. ನಾನಿಲ್ಲಿ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿಯನ್ನು ಚಿಕ್ಕ ಪೀಸ್ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ದ್ರಾಕ್ಷಿ ಮಾತ್ರ ಹಿಂಗೆ ಅದು ಫುಲ್ ಉಂಡೆ ದೊಡ್ಡಕ್ಕಾಗುತ್ತಲ್ಲ ಈ ಥರ ಆಗೋ ತನಕ ನೀವು ಚೆನ್ನಾಗಿ ಹುರ್ಕೊಬೇಕು. ಸೊ ಹುರ್ಕೊಂಡು ಅದನ್ನು ರೆಡಿ ಇಟ್ಕೊಳ್ಳಿ. ಸೊ ಇಲ್ಲಿ ಪಾಯಸದ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿದೆ. ನೀವು ಬೇಕಿದ್ದರೆ ನೋಡಿಕೊಂಡು ಅಂದರೆ ಲಾಸ್ಟಲ್ಲಿ ನಾವು ಸ್ಟವ್ ಆಫ್ ಮಾಡೋಕ್ಕಿಂತ ಮುಂಚೆ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಆವಾಗಲೇ ಅದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಅದಕ್ಕೆ ಇವಾಗಲೇ ಗಟ್ಟಿ ಆಗಿಬಿಟ್ರೆ ತಣ್ಣಗಾದ್ಮೇಲೆ ಇನ್ನೂ ತುಂಬ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ನೀವು ಹುರಿದಿಟ್ಕೊಂಡಿರೋ ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿಯಾಗಿ ಸರ್ವ್ ಮಾಡಿದರೆ ಸೂಪರಾಗಿರುತ್ತೆ. ಅದಕ್ಕಿಂತನೂ ನೀವು ಮಾಡಿಟ್ಟು ಆಮೇಲೆ ಫ್ರಿಜ್ಜಲ್ಲಿಟ್ಟು ಚಿಲ್ಡಾಗಿ ಸರ್ವ್ ಮಾಡಿದ್ರಂತೂ
ಕೇಳಂಗೆ ಇಲ್ಲ ಗೊತ್ತಾ, ಸಕ್ಕದಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ಆ್ಯಂಡ್ ಮೇಲೆಗಡೆ ಏಲಕ್ಕಿ ಪುಡಿ ಒಂದು ಹಾಕೋದನ್ನು ಮಾತ್ರ ಮರಿಬೇಡಿ. ಸೊ ನಾನಿಲ್ಲಿ ಏಲಕ್ಕಿ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಕುಟ್ಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಏಲಕ್ಕಿ ಪುಡಿ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಸೊ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಹೇಳಿದೆ ಅಲ್ವಾ, ನನ್ನ ಮಗನಿಗೆ ನಾನು ಸಕ್ಕರೆನೇನು ಸ್ಟಾರ್ಟ್ ಮಾಡಿಲ್ಲ ಅಂತ. ಸೊ ಅವನಿಗೋಸ್ಕರ ನಾನು ಸ್ವಲ್ಪ ಡೇಟ್ಸ್, ಒಂದು 4-5 ಡೇಟ್ಸ್ನ ಬಿಸಿ ನೀರಲ್ಲಿ ನೆನೆಸಿಟ್ಟು ಅದರದ್ದು ಪಲ್ಪ್ನ ತೆಗೆದು ಅದನ್ನು ಈ ಸ್ವೀಟಿಗೆ ಹಾಕಿ ಅವನಿಗೆ ಮಿಕ್ಸ್ ಮಾಡಿಕೊಡ್ತಿದ್ದೀನಿ. ಸೊ ನಾವೆಲ್ಲರೂ ಸ್ವೀಟ್ ತಿಂದು ಪಾಪ ಅವನಿಗೆ ಕೊಡಲಿಲ್ಲ ಅಂದರೆ ಬೇಜಾರಾಗಲ್ವಾ ಅಲ್ವಾ. ಸೊ ಅದಕ್ಕೋಸ್ಕರ ಅವನಿಗೋಸ್ಕರ ಇದು ಸ್ಪೆಷಲ್. ನೀವು ನಿಮ್ಮ ಮಕ್ಕಳಿಗೆ ಸ್ವೀಟ್ ಮಾಡ್ತೀರಾ ಅಥವಾ ಮಾಡಿದರೆ ನೀವು ಸಕ್ಕರೆ ಕೊಡ್ತಿದ್ದೀರಾ ಇಲ್ವಾ, ಅಥವಾ ಏನೆಲ್ಲ ಬೇರೆ ಆಲ್ಟರ್ನೇಟಿವ್ಸ್ ನೀವು ಯೂಸ್ ಮಾಡ್ತೀರಾ, ಕಮೆಂಟ್ಸಲ್ಲಿ ಖಂಡಿತ ತಿಳಿಸಿ. ಈ ಶೀರ್ ಖುರ್ಮಾನ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.